ನನ್ನ ಇಬ್ಬರೂ ಮಿತ್ರರು ಒಂದಲ್ಲ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಮಿತ್ರರಾದಂಥ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರೇ ಮತ್ತು ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸಿರುವಂಥ ಕೃಷ್ಣಮೂರ್ತಿ ತಲಕಾಡು ಅವರೇ. ನಾನು ಇಲ್ಲಿಗೆ ಬಂದಾಗ ನಾನು ಈ ಬೋರ್ಡನ್ನು ನೋಡಿದೆ. ಇದು ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟು. ಅಲ್ಲಿ ನನ್ನ ಗಮನಕ್ಕೆ ಭಾಳ ಇಷ್ಟ ಆಗಿದ್ದೇನು ಅಂದರೆ, ನೃತ್ಯ ರೂಪಕ ಆದಮೇಲೆ ನಾನು ಯಾರನ್ನು ಉದ್ದೇಶಿಸಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತ ಬಂದಾಗ ಗೌತಮ ಬುದ್ಧ, ಬಸವಣ್ಣ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥದ್ದನ್ನು ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೃಷ್ಣಮೂರ್ತಿ ಈ ಥರದ ಧೋರಣೆಯನ್ನು, ಯಾಕಂದರೆ ಅವರೇನು ಬರೆದಿದ್ದಾರೋ ನನಗೂ ಅವರೇನೇ ಗುರುಗಳು. ಹಾಗಾಗಿ ನನಗೆ ಅದು ನೋಡಿದಾಗ ನಾನು ಎಲ್ಲಿಯಾದರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರು ಇವರಾದಾಗ ನನಗೆ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ನಮಗೆ ಹೊಸ ಜಗತ್ತನ್ನು ತೋರಿಸ್ಕೊಟ್ಟಂಥವ್ರು. ನಾವೆಲ್ಲ ಮೊದಲು ಹಳ್ಳಿಗಳಲ್ಲಿ ಒಂದು ಹಳೆಯ ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೂಪ ಮಂಡೂಕಗಳ ಥರ ಇದ್ದುಕೊಂಡು ಶೋಷಣೆಗೆ ಒಳಗಾಗಿದ್ದಂಥವ್ರು. ಹಾಗಾಗಿ ಆ ಶೋಷಣೆಯಿಂದ ನಮ್ಮನ್ನು ಹೊರಗೆ ತಂದಂಥವರು ಈ ದೊಡ್ಡ ವ್ಯಕ್ತಿಗಳು. ಹಾಗಾಗಿ ನನಗದು ನೋಡಿದಾಗ ಖುಷಿ ಅಂತ ಅನ್ನಿಸ್ತು. ಮತ್ತೊಂದು ವಿಷಯ ಅಂತಂದರೆ, ಕೃಷ್ಣಮೂರ್ತಿ ಹನೂರು ತಲಕಾಡವರು ಆಗಾಗ ನನಗೆ ಫೋನ್ ಮಾಡ್ತಿದ್ದರು ಬೇರೆ ಬೇರೆ ಸಂದರ್ಭಗಳಲ್ಲಿ. ನಾನು ಅವ್ರಿಗೆ ಆ ಅವಕಾಶವನ್ನು ಕಲ್ಪಿಸಲಿಕ್ಕಾಗಲಿಲ್ಲ. ಯಾಕಂದರೆ ಅಕಾಡೆಮಿಗೆ ಸದಸ್ಯರಾಗುವ ಸಂದರ್ಭದಲ್ಲಿ ನನ್ನ ಹೆಸರನ್ನು ಗಣಿಸಿ ಸಾರ್ ಅಂತ ಫೋನ್ ಮಾಡಿದ್ದರು. ಅದು ಇಲ್ಲಿ ಕೆಸರೆಯ ಇನ್ನೊಬ್ಬರು ಕಲಾವಿದರಿಗೆ ಹೋಯ್ತದು. ಇರಲಿ, ಮುಂದೊಂದು ಸರಿ ಅವ್ರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಅವರು 2-3 ಸರಿ ನನಗೆ ಫೋನ್ ಮಾಡಿದ್ದರಿಂದ ಕೃಷ್ಣಮೂರ್ತಿ ಯಾರು ಅಂತ ನೋಡಬೇಕು ಅನ್ನುವಂಥ ಅಪೇಕ್ಷೆ ಕೂಡ ನನಗಿತ್ತು. ಅವರು ಫೋನ್ ಮಾಡಿದಾಗ ಈ ಸಂದರ್ಭದಲ್ಲಿ ಅವ್ರನ್ನ ನೋಡೋಣ, ಈಗೆಲ್ಲ ಸುಮಾರೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ, ಏನೇನು ಮಾಡಿದ್ದಾರೆ ಅನ್ನುವಂಥ ನೋಡೋಣ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ, ಕೃಷ್ಣಮೂರ್ತಿನ ನೋಡುವಂಥ ಕಾರಣಕ್ಕೋಸ್ಕರವಾಗಿಯೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನಗೆ ನನ್ನ ಪಿ ಕೆ ರಾಜಶೇಖರ್ ಅವ್ರ ಬಗ್ಗೆ ಹೇಳಿದರು. ಅವರ ದೊಡ್ಡ ಸಂಗ್ರಾಹಕರು. ಮಲೆಯ ಮಹದೇಶ್ವರನನ್ನು ನಮಗೆ ಕೊಟ್ಟಂಥವರು. ಮಲೆಯ ಮಹದೇಶ್ವರನ ಮೂಲ ಮತ್ತು ಅವನ ನೆಲೆ ಯಾವುದು ಅನ್ನುವಂಥದ್ದನ್ನು ಬಹಳ ದಿಟ್ಟವಾಗಿ, ಧೈರ್ಯವಾಗಿ ಅನೇಕರ ವಿರೋಧದ ಮಧ್ಯೆ ತೋರಿಸ್ಕೊಟ್ಟಂಥವ್ರು. ನೀವೆಲ್ಲ ತಿಳ್ಕೊಬೇಕು. ಇವತ್ತು ನೀವು ಇಲ್ಲಿಗೆಲ್ಲ ಬಂದಿದ್ದೀರಿ, ನೀವೆಲ್ಲ ಚಲನಶೀಲರಾಗಬೇಕು ಅನ್ನುವಂಥದ್ದು ನಮ್ಮ ಇಷ್ಟ. ಈ ಕಲೆಗಳನ್ನು ಕಲಿಸೋದ್ರ ಮೂಲಕ ನೀವು ತುಂಬ ದೊಡ್ಡವರಾಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಚಲನಶೀಲರಾಗಬೇಕು. ನಮ್ಮಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಲನಶೀಲತೆಗೆ ದೊಡ್ಡ 2 ವ್ಯಕ್ತಿತ್ವಗಳಿವೆ, ನಾಯಕತ್ವಗಳಿವೆ. ಒಂದು ಮಲೆಯ ಮಹದೇಶ್ವರ, ಮತ್ತೊಂದು ಮಂಟೇಸ್ವಾಮಿ. ನಾನು ಅವರನ್ನು ನನ್ನ ಕುಲಗುರುಗಳು ಅಂತ ನಾನು ಕರ್ಕೊಳ್ತೀನಿ. ನಾನು ಒಂದು ಸರಿ ನಮ್ಮ ಮಾದೇವಪ್ಪನವರು ಅವ್ರ ಹಿಂದೊಮ್ಮೆ ಮಂತ್ರಿಗಳಾಗಿದ್ದಾಗ ನರಸೀಪುರಕ್ಕೆ ಅವ್ರು ಕರ್ಕೊಂಡೋಗಿ ಭಾಷಣ ಮಾಡಿಸೋ ಸಂದರ್ಭದಲ್ಲಿ ಎಲ್ಲ ನನಗೆ ಹೇಳಿದೆ, ನಿಮ್ಮ ಎಲ್ಲ ಚಟುವಟಿಕೆಗಳಿಗೂ ಮತ್ತೆ ಕೇಂದ್ರವಾಗಿಟ್ಟುಕೊಂಡು ಮಲೆಯ ಮಹದೇಶ್ವರ ಮತ್ತು ಮಂಟೇಸ್ವಾಮಿಯನ್ನು ಪುನರುಜ್ಜೀವಿಸಬೇಕು ಅಂತ. ಯಾಕೆ ಅಂತಂದರೆ, ಈ ಸುತ್ತಮುತ್ತ ಇದ್ದ ಜಗತ್ತನ್ನು, ಮಲಗಿದ್ದ ಜಗತ್ತಿಗೆ ಚೈತನ್ಯ ಕೊಟ್ಟಂಥವರು ಈ ಇಬ್ಬರು ನಾಯಕರು. ಇವರು ಚಲಿಸಿದರು. ಆ ಕಾರಣಕ್ಕೋಸ್ಕರ ಕೂಡ ನೀವು ಕೂಡ ಚಲಿಸಬೇಕು. ನನಗೆ ಮಲ್ಲಿಕಾರ್ಜುನ ಸ್ವಾಮಿ MA ಓದಕ್ಕೆ ಬಂದಾಗ, ಈ ಹುಡುಗ ಇಷ್ಟೊಂದು ಚೆನ್ನಾಗಿ ಮಾಡ್ತಾನಲ್ಲ, ತಪ್ಪು ತಿಳ್ಕೊಬೇಡಿ, ಯಾರೋ ನಾನು ಏನು ಮಾಡ್ತೀನಿ ಅವ್ನು ಮಾತಾಡ್ತಾನಲ್ಲ, ಯಾರೋ ಅವನೊಬ್ಬ ಕರೆ ಬ್ರಾಹ್ಮಣ ಇರಬೇಕಾ ಅಂತ ನಾನು ನೇರ ಮಾತಾಡ್ತೀನಿ. ಯಾವ ಗಿಲಾಜು ಏನೂ ಇರೋದಿಲ್ಲ. ಏನ್ರಿ ಅವನು ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾನಲ್ರಿ, ಅವನು ಅಷ್ಟೊಂದು ಅಭ್ಯಾಸ ಇದೆಯಲ್ರಿ, ಅವನು ಕರಿ ಬ್ರಾಹ್ಮಣನೇನ್ರಿ ಅಂತ ಅಂದೆ ನಾನು. ಯಾಕೆಂದರೆ ಅಭ್ಯಾಸ ಇರುತ್ತಲ್ಲ ಅವರಿಗೆ. ಸಾರ್ ಅಂತ ನನಗೆ ಹೇಳಿ ಪರಿಚಯ ಕೊಟ್ಟ ಮೇಲೆ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ, ಆ MA ಲೆವೆಲ್ನಲ್ಲಿ ಅಷ್ಟೊಂದು ಚುರುಕಾಗಿ, ಅಷ್ಟೊಂದು ಲೈವ್ಲಿನೆಸ್ ಆಗಿ, ಅಷ್ಟೊಂದು ಧೈರ್ಯಗಾರನಾಗಿ, ಅಷ್ಟೊಂದು ಅಸ್ಖಲಿತವಾಗಿ ಮಾತಾಡಿದಾಗ ನಾನು ಮಲ್ಲಿಕಾರ್ಜುನ ಸ್ವಾಮಿಯನ್ನು ನನ್ನ ಅಂತರಂಗಕ್ಕೆ ತಗೊಂಡೆ ಅವ್ರು MA ಓದೋ ಸಂದರ್ಭದಲ್ಲಿ. ಆಗಿನಿಂದ ನನಗೆ ಮಲ್ಲಿಕಾರ್ಜುನ ಸ್ವಾಮಿ ಇಷ್ಟ ಆದರೂ, ನಂತರ ಅವರ ಆಲೋಚನಾ ಕ್ರಮ, ನನ್ನ ಆಲೋಚನಾ ಕ್ರಮ 2 ಸಮಾನ ಆಗಿದ್ದರಿಂದ ಹೆಚ್ಚು ಹತ್ತಿರಕ್ಕೆ ಬರೋಕ್ಕೆ ನಾವು ತೊಡಗಿದ್ದೀವಿ. ಯಾಕಂದರೆ ನಾನು ದಲಿತ ಚಳುವಳಿಯಲ್ಲಿ ಹೋರಾಟ ಮಾಡಿದವನು, ರೈತ ಚಳುವಳಿಯಲ್ಲಿ ಹೋರಾಟ ಮಾಡಿದವನು, ಮಹಿಳಾ ಚಳುವಳಿಯಲ್ಲಿ ಹೋರಾಟ ಮಾಡಿದಂಥವನು. ಹಾಗಾಗಿ ನಾನು
ಈಗೇನು ನೀವೆಲ್ಲ ಕಲಿತಾ ಇದ್ದೀರೋ, ನೀವು ಈ ಕಲಿಯೋದ್ರ ಮೂಲಕ ಏನನ್ನು ಮುಂದೆ ಕಲಿತೀರಿ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ನನಗೆ ಬಂದಾಗ ನಾನು ಸಾಮಾನ್ಯವಾಗಿ ಯಾವತ್ತೂ ಕೂಡ ನಾನು ತುಂಬ ಕ್ರಿಯಾಶೀಲವಾದಂಥ ಮನುಷ್ಯ. ನಾನು ಈ ಸಮಾಜದಲ್ಲಿ ಹಳ್ಳಿಗಾಡಿನ ಜನರು, ತಳ ಕೆಳ ಸಮುದಾಯದವರು ಚಲಿಸಬೇಕು ಅಂತ ಇಷ್ಟಪಡುವಂಥವನು. ಅಂಥ ಚಲನೆಯನ್ನು ಕೊಟ್ಟಂಥವರಲ್ಲಿ ನಮಗೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರು ಚಲನೆಯನ್ನು ಕೊಟ್ಟರು. ನೀವೆಲ್ಲ ಈ ಕಲೆಗಳನ್ನು ಕಲಿತೀರಿ ಅಂತಂದಾಗ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ನಿಮಗೆ ಗ್ರಾಮೀಣ ಸಂದರ್ಭದಲ್ಲಿ ಇಂಥ ಅವಕಾಶಗಳೇ ಇರೋದಿಲ್ಲ. ಯಾಕಂದರೆ ಅಲ್ಲಿ ಜಾತಿಗಳು ಯಾರ್ಯಾರು ಏನು ಮಾಡಬೇಕು ಅಂತ ಹೇಳಿ ಎಲ್ಲರನ್ನು ಫಿಕ್ಸ್ ಮಾಡಿಬಿಟ್ಟು ಚಲಿಸೋಕ್ಕಾಗಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಕೂಡ ಹಳ್ಳಿಗಳಲ್ಲಿ ಇತ್ತೀಚಿನ ಬದಲಾವಣೆಗಳಾಗ್ತಿದ್ವಿ, ಅದು ಬೇರೆ ವಿಚಾರ. ಹಳ್ಳಿಗಳಲ್ಲಿ ಹೆಣ್ಮಕ್ಳ ಚಲನೆಗೆ ಅವಕಾಶವೇ ಇಲ್ಲ. ಹಾಗಾಗಿ ಅವರು ಎಲ್ಲಿ ಚಲಿಸಬೇಕು ಅಂತಂದರೆ ಹೊರಗಡೆ ಬಂದು ಈಗ ವಿದ್ಯಾಭ್ಯಾಸಕ್ಕೆ ಬಂದು ಚಲಿಸಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಜನಪದ ಕಲೆಗಳ ಮೂಲಕ ಚಲಿಸುವಂಥದ್ದು ಇದೆಯಲ್ಲ, ಕೃಷ್ಣಮೂರ್ತಿ ಕಲಿಸ್ತಾರೆ ಅಂತಂದರೆ ನಿಮಗೆ ಚಲನೆಯನ್ನು ಕಲಿಸ್ತಾರೆ ಅಂತ. ಇದು ಈಗ ನಿಮಗೆ ಕಾಣದೇ ಇರುವುದು ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ರು, ಮುಂದೆ ನಿಮಗೆ ಉಪಯೋಗ ಬರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಕಟ್ಕೊಳ್ಳಿಕ್ಕೆ. ಯಾಕೆಂದರೆ ನೀವು ಮುಗ್ಧರಾಗಿ ಮೂಢರಾಗಿ ಬೆಳೆದಿರ್ತೀರಿ. ಇಲ್ಲಿ ಕಲೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಾಗ ನೀವು ಮೈ ಕೈಯಲ್ಲನ್ನು ಚೆಲ್ಲಿ ಮನಸ್ಸನ್ನು ಕೂಡ ಚೆಲ್ತೀರಿ. ಮನಸ್ಸು ಕೂಡ ಯೋಚನೆ ಮಾಡೋಕ್ಕೆ ನಿಮಗೆ ಸಾಧ್ಯತೆಗಳನ್ನು ಕೊಡುತ್ತೆ. ಯಾಕೆಂದರೆ ನೀವು ನಿಮ್ಮ ಮನಸ್ಸಿಗೂ ಮೈಂಡಿಗೂ ನೀವು ಅವಕಾಶವನ್ನೇ ಕೊಟ್ಟಿರೋದಿಲ್ಲ. ಎಲ್ಲರಿಗೂ ತಲೆಬಾಗಿ ಎಲ್ಲರಿಗೂ ಗುಲಾಮರ ಥರ ಬದುಕಿರುವಂಥ ಒಂದು ವಾತಾವರಣ ನಮ್ಮಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಕಲೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ನೀವು ಚಲಿಸ್ತೀರಿ. ನಿಮ್ಮ ಹಳ್ಳಿಗೆ ಹೋದಾಗ ಕೂಡ ಚಲನೆಯನ್ನು ಕೊಡ್ತೀರಿ ಎನ್ನುವಂಥದ್ದು ನನಗೆ ತುಂಬ ಇಷ್ಟವಾದಂಥ ವಿಷಯ. ಅದರಲ್ಲೂ ನೀವೆಲ್ಲ ನೋಡಿದಾಗ ಹೆಚ್ಚು ಹೆಣ್ಣುಮಕ್ಕಳು ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನನಗೂ ಕೂಡ ಒಬ್ಬಳು ಹೆಣ್ಮಗಳಿದ್ದಾಳೆ, ಅಮೇರಿಕಾದಲ್ಲಿದ್ದಾಳೆ ಹೆಣ್ಮಗಳು. ಅವಳು ಭಾಳ ಜಾಣೆ, ಭಾಳ ಚುರುಕು. ಅವಳು ನಮ್ಮ PK ರಾಜಶೇಖರ್ ಅವರ ಭಾಳ ಇಷ್ಟವಾದಂಥ ಹೆಣ್ಮಗಳು. ಅವಳು BA ಓದುವಾಗ ನಮ್ಮ ಮೇಷ್ಟ್ರುಗಳನ್ನು ಪ್ರಶ್ನೆ ಮಾಡ್ತಿದ್ದಂಥವಳು. ಇವತ್ತು ಕೂಡ ನಾನು ನನ್ನ ಮಗಳು ಅಂತಂದರೆ ನನಗೆ ನಮ್ಮ ಅವ್ವ ಅಂತ ಕರಿತೀನಿ, ನನ್ನ ಗುರು ಅಂತ ಕರಿತೀನಿ, ನನ್ನ ಮಾರ್ಗದರ್ಶಿ ಅಂತ ಕರಿತೀನಿ. ಅಷ್ಟರ ಮಟ್ಟಿಗೆ ಅವಳು ಚುರುಕಾದಂಥ ಹೆಣ್ಣುಮಗಳು. ನಾನು ಅಮೇರಿಕಕ್ಕೆ ಹೋಗಬೇಡ ಅಂತ ಹೇಳಿದ್ದಂಥವಳು ನಾನು. ಆದರೆ ಏನು ಅಮೇರಿಕಕ್ಕೆ ಹೋಗುವಂಥ ಗಂಡ ಸಿಗ್ದ ಅಂತ ಮದುವೆ ಮಾಡ್ಕೊಂಡು ಹೋದಳು. ಆದರೆ ನಾನು ಯಾವತ್ತೂ ಕೂಡ ಮೊದಲು ಇಷ್ಟಪಡೋದು ಹೆಣ್ಮಕ್ಳು ಚಲನಶೀಲರಾಗಬೇಕು ಅಂತ. ಯಾಕಂದರೆ ಈ ಯಾವುದೇ ದೇಶದಲ್ಲಿ ಸಮಾಜವನ್ನು ಕಟ್ಟುವಂಥವರು, ಸಮಾಜವನ್ನು ಉದ್ಧಾರ ಮಾಡುವಂಥವ್ರು ಗಂಡಸರಲ್ಲ. ಗಂಡಸರ ಕೈಗೆ ಸಮಾಜವನ್ನು ಕೊಟ್ಟುಬಿಟ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಯುದ್ಧದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನ ನೀವು ಟ್ರಂಪನ್ನು, ಪುಟಿನವನ್ನು ನೀವು ನೋಡಿದರೆ ಈ ಜಗತ್ತನ್ನು ಉಳಿಸ್ತಾರೋ ಇಲ್ಲವೋ ಅನ್ನುವಂಥ ಅನುಮಾನ ನಮಗೆ ಬರ್ತಾ ಇದೆ. ಅದರಲ್ಲೂ ನೀವು ಎಲ್ಲ ಅದರಲ್ಲೂ ನೀವು ಇಸ್ರೇಲಿನ ಇದನ್ನು ಗಮನಿಸಿದರೆ 18,500 ಮಕ್ಕಳನ್ನು ಕೊಂದಿದ್ದಾರೆ ಅಂತಂದರೆ ಇನ್ನು ಒಟ್ಟು 65-70 ಸಾವಿರ ಜನರನ್ನು ಕೊಂದಿದ್ದಾರೆ. ಗಂಡಸರ ಕೈಗೆ ರಾಜ್ಯ ಸಿಕ್ಕಿದರೆ, ಗಂಡಸರ ಕೈಗೆ ಸಂಸ್ಕೃತಿ ಸಿಕ್ಕಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಯಾಕಂದರೆ ಅವರು ಹೆರಲ್ಲ, ಮಕ್ಕಳನ್ನು ಸಾಕಲ್ಲ. ಅವರಿಗೆ ವಿನಯ ಅನ್ನುವಂಥದ್ದು, ಸಂಪನ್ನತೆ ಅನ್ನುವಂಥದ್ದು, ಪ್ರೀತಿ ಎನ್ನುವಂಥದ್ದು ಹೆಚ್ಚು ಗೊತ್ತಿರೋದಿಲ್ಲ. ಹಾಗಾಗಿ ಹೆಣ್ಣುಮಕ್ಕಳು ಮುಂದಕ್ಕೆ ಬಂದಷ್ಟು, ಹೆಣ್ಮಕ್ಳು ಹೆಚ್ಚು ಭಾಗವಹಿಸಿದಷ್ಟು ಸಮಾಜ ಬೆಳೆಯುತ್ತೆ. ಇವತ್ತು ಏನಿದ್ರೂ ನಮ್ಮನ್ನೆಲ್ಲರನ್ನೂ ಬೆಳೆಸ್ತವರು ನಮ್ಮ ಹೆಣ್ಣುಮಕ್ಕಳು, ನಮ್ಮ ತಾಯಿ. ನಾನು ಯಾವತ್ತೂ ಕೂಡ ನಮ್ಮ ಅಪ್ಪನಿಗೆ ಕೇರ್ ಮಾಡಿದವನೇ ಅಲ್ಲ. ನಮ್ಮ ಅಪ್ಪ ಮಹಾ ಬುದ್ಧಿವಂತ, ನಮ್ಮ ಅಪ್ಪನಿಗೆ ಕೇರ್ ಮಾಡಿದವನೇ ಅಲ್ಲ. ನಾನು ನಮ್ಮ ಅಮ್ಮನನ್ನು ಫಾಲೋ ಮಾಡ್ಕೊಂಬಂದಂಥವನು. ನಮ್ಮಮ್ಮ ಏನು ಅಂತಂದರೆ ಎಲ್ಲ ಕತೆ ಪುರಾಣಗಳು, ಜನಪದ ಕಥೆಗಳು, ಹಾಡುಗಳು ಎಲ್ಲವನ್ನೂ ಗೊತ್ತಿದ್ದಂಥವ್ರು. ನಾನು ಎಲ್ಲವನ್ನೂ ಕಲ್ತ್ಕೊಂಡೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಕೂಡ ನಾನು ಜನಪದ ನೃತ್ಯ ಮಾಡುವಂಥವನು, ಯಕ್ಷಗಾನ ಮಾಡುವಂಥವನು. ಸತತವಾಗಿ 3 ಗಂಟೆ ಕುಣಿತಾ ಇದ್ದೆ. ನನಗೆ ಆ ಕುಣಿತದ ಮೂಲಕ ಇಡೀ ನನ್ನ ಜೀವನದಲ್ಲಿ ಚೈತನ್ಯ ತುಂಬ್ತಾ ಇತ್ತು. ಹಾಗಾಗಿ ನೀವು ಇಂಥ ಕಲೆಗಳಲ್ಲಿ ಭಾಗವಹಿಸ್ತೀರಿ ಅಂತಂದರೆ, ನೀವು ಕುಣಿತೀರಿ ಅಂತಂದರೆ, ಹಾಡ್ತೀರಿ ಅಂತಂದರೆ ಚೈತನ್ಯಶೀಲರಾಗ್ತೀರಿ ಅಂತ. ಯಾಕಂದರೆ ನೀವು ಹೊರಗೆ ಬರಬೇಕು ಅಂತಂತಂದರೆ ಈ ಬಗೆಯ ಚೈತನ್ಯವನ್ನು ಬೆಳೆಸ್ಕೋಬೇಕು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಚೈತನ್ಯವನ್ನು ಬೆಳೆಸ್ಕೊಂಡು ನಮ್ಮನ್ನು PK ರಾಜಶೇಖರ್ ಮಾತಾಡಿದ ಹಾಗೆ ನಮ್ಮ ಸಂಸ್ಕೃತಿಯ ಒಳ್ಳೆಯ ಭಾಗವನ್ನು ಕಟ್ಟಬೇಕು. ಮತ್ತು ನೀವು ಮಕ್ಕಳನ್ನು ಪ್ರೀತಿಸುವಂಥದ್ದು, ಇನ್ನೊಬ್ಬರನ್ನ ಪ್ರೀತಿಸುವಂಥದ್ದು, ಬೇರೆ ಜನರನ್ನು ಪ್ರೀತಿಸುವಂಥದ್ದು,
ಅಕ್ಕಪಕ್ಕವನ್ನು ಗುರುತಿಸುವಂಥದ್ದು. ಯಾಕೆಂದರೆ ಒಬ್ಬಳು ಹೆಣ್ಣು ಮಗಳನ್ನು ಒಂದು ಕಡೆ ಯಾವುದಾದ್ರು ಒಂದು ಮನೇಲಿದ್ದರೆ ಅಕ್ಕಪಕ್ಕದ ಎಲ್ಲರನ್ನೂ ಕೂಡ ಪರಿಚಯ ಮಾಡ್ಕೋತಾಳೆ. ಆದರೆ ಗಂಡು ಮಾಡ್ಕೊಳೋದಿಲ್ಲ. ಯಾಕೆಂದರೆ ಅವನು ಯಾವಾಗಲೂ ಯಜಮಾನನ ಸ್ವರೂಪ. ಹೆಣ್ಮಗಳಾದರೆ ಅಕ್ಕ ಸುತ್ತಮುತ್ತರೆಲ್ಲರನ್ನೂ ಪರಿಚಯ ಮಾಡ್ಕೋತಾರೆ. ಹಾಗಾಗಿ ನಮ್ಮತ್ತು ಜನಪದ ಸಂಸ್ಕೃತಿ ಯಾವುದು ಅಂತಂದರೆ ಕೂಡಿ ಬಾಳುವಂಥ ಸಂಸ್ಕೃತಿ, ಎಲ್ಲರನ್ನೂ ಅನ್ಯೋನ್ಯವಾಗಿ ನೋಡುವಂಥ ಸಂಸ್ಕೃತಿ. ಅಂಥ ಒಂದು ಸಂಸ್ಕೃತಿಯಲ್ಲಿ ಒಳ್ಳೆಯ ಭಾಗಗಳು ಯಾವುದು ಅಂತ, ಹಳ್ಳಿಲಿ ಇರುವಂಥ ಜಾತಿಯನ್ನು ನೀವು ಕಲಿಬೇಡಿ, ತಾರತಮ್ಯವನ್ನು ನೀವು ಕಲಿಬೇಡಿ. ಆದರೆ ನೀವು ಎಲ್ಲರನ್ನೂ ಮನುಷ್ಯರು ಅಂತ ನೋಡುವಂಥ, ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಸ್ವಭಾವವನ್ನು ಕಲಿಬೇಕು ಅಂತಂದರೆ ಇವತ್ತು ನೀವು ಚುರುಕಾಗಬೇಕು, ಚಲನಶೀಲರಾಗಬೇಕು. ಅದರಲ್ಲೂ ನೀವು ಹಳ್ಳಿ ಮಕ್ಕಳಿಗಿರುವಂಥದ್ದು ಅವಕಾಶಗಳು ಯಾವುದಪ್ಪ ಅಂದರೆ ವಿಶೇಷವಾಗಿ ಜನಪದ ಕಲೆಗಳು, ಜನಪದ ನೃತ್ಯಗಳು, ಜನಪದ ನಾಟಕಗಳು ಇವು ಬೇಕು ನಿಮಗೆ. ಯಾಕೆಂದರೆ ನಿಮಗೆ ಬೇರೆ ಮೇಲ್ಜಾತಿಯವರಿಗೂ ಕೂಡ ಏನಂಥ ಚಟುವಟಿಕೆಗಳಿಗೆ ಅವಕಾಶ ಇರಲಿಲ್ಲ. ಅಲ್ಲೂ ಕೂಡ ಭರತನಾಟ್ಯ ಅನ್ನುವಂಥದ್ದು ಕೆಲವರು ಮಾಡ್ತಾಯಿದ್ರು, ಕೂಚಿಪುಡಿ ಮಾಡ್ತಾಯಿದ್ರು, ಇನ್ನು ಬೇರೆ ಬೇರೆ ನೃತ್ಯಗಳಿದ್ದರೂ ಕೂಡ ಅಲ್ಲೂ ಮೇಲ್ಜಾತಿಯಲ್ಲೂ ಕೂಡ ಹೆಣ್ಮಕ್ಳಿಗೆ ಅಂಥ ದೊಡ್ಡ ಚಲನಶೀಲತೆಗೆ ಅವಕಾಶ ಇರಲಿಲ್ಲ. ಹಂಗೆ ನೋಡ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚು ಚಲನಶೀಲತೆ ಯಾಕಿತ್ತು ಅಂದರೆ ಅವರು ಹೊಲ ಗದ್ದೆಗೆ ನಾಟಿ ಹಾಕುವಂಥ ಸಂದರ್ಭದಲ್ಲಿ ಮತ್ತು ಮದುವೆ ಸಂದರ್ಭಗಳಲ್ಲಿ ಶೋಭಾನೆ ಹಾಡೋದ್ರ ಮೂಲಕ, ನಾಟಿ ಪದ್ಯಗಳ ಮಾಡೋದ್ರ ಮೂಲಕ, ಆಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಚಲನಶೀಲತೆ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮಿಂದ ಬಯಸುವಂಥದ್ದೇನು ಅಂತಂತಂದರೆ ನೀವು ಚಲನಶೀಲರಾಗಿ. ಆದರೆ ಇನ್ನೊಂದು ಮಾತನ್ನು ನಮ್ಮ ಕೃಷ್ಣಮೂರ್ತಿಯವರು, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದರು, ನೀವು ಈ ವಯಸ್ಸಿದೆಯಲ್ಲ 18-20 ವಯಸ್ಸು, ನನ್ನ ಅನೇಕರು ಟೀಚರ್ಸ್ ಹೇಳ್ತಾರೆ, ನಿಮಗೆ ಟೀಚರ್ಸ್ ಆಗಿರೋರು ಪಾಠ ಮಾಡೋರು ಹೇಳ್ತಾರೆ, ಸಾರ್ ಈ ಏಜ್ ಇದೆಯಲ್ಲ ಹೆಣ್ಮಕ್ಳು PUC ಓದೋ ಹೆಣ್ಮಕ್ಳು ಏಜು, ಇದು ಎಡವಟ್ಟು ಏಜು ಸರ್ ಅಂತ. ಎಡವಟ್ಟು ಏಜು ಅಂದರೆ ಎಲ್ಲರೂ ಎಷ್ಟು ಕ್ಲಾಸ್ಗೆ ಹೋಗ್ತಿರ್ತಾರೋ ಅಷ್ಟು ಲವ್ ಮಾಡೋಕ್ಕೆ ಮರದ ಕೆಳಗೆ ಕೂತಿರ್ತಾರೆ ಅಂತ ಮೇಷ್ಟ್ರೇ ನಮಗೆ ಹೇಳಿದ್ದಾರೆ. ನೀವು ಪ್ರೀತಿಸೋದು ತಪ್ಪಲ್ಲ, ಆದರೆ ಈ ಏಜ್ ಅಲ್ಲ, ಪ್ರೀತಿಸುವಂಥ ಏಜ್ ಅಲ್ಲ. ಇದು ನಿಮಗೆ ಮೋಸ ಮಾಡುವಂಥ ಹಂಗೆ ಮಾಡೋಕ್ಕೆ ಹೋದರೆ ನೀವು ಮೋಸ ಹೋಗ್ತೀರಿ. ಆ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಕಷ್ಟಪಟ್ಟು ನೀವು ಓದುವಂಥದ್ದು, ಕಲಿಯುವಂಥದ್ದು ಮಾಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಈ 20ರ ವಯಸ್ಸಿನ ನಂತರ ನೀವು ಒಳ್ಳೆಯ ಇದಕ್ಕೆ ಹೋಗ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೆಯ ಸಲಹೆಯನ್ನು ಕೊಟ್ಟರು ನಿಮಗೆ. ಇವತ್ತು ಅನೇಕರು ಹುಡುಗರು ಏನು ಮಾಡ್ತಿದ್ದಾರೆ ಅಂತಂತಂದರೆ, ಅದರಲ್ಲೂ ಹೆಚ್ಚು ಹುಡುಗರು ಬೇರೆ ಬೇರೆ ಕೆಟ್ಟ ಚಟಗಳನ್ನು ಕಲಿತಾ ಇದ್ದಾರೆ. ಚಟಗಳಂತಂದರೆ ಅದು ಕುಡಿಯೋದಿರ್ಬೋದು, ತಿನ್ನೋದಿರ್ಬೋದು, ಇಂಥವನ್ನೆಲ್ಲ ಮಾಡ್ಕೋತಿದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಕಡಿಮೆ ಅದು ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಹೆಚ್ಚು ಪಾಸ್ ಆಗ್ತಿದ್ದಾರೆ, ಗಂಡು ಮಕ್ಕಳು ಕಡಿಮೆ ಪಾಸ್ ಆಗ್ತಿದ್ದಾರೆ. ಆದರೆ ನೀವು ಈ ಏಜಿನವರು ಇದ್ದಾರಲ್ಲ, ಇವೆಲ್ಲ ಮಕ್ಕಳುಗಳು ತುಂಬ ಎಚ್ಚರಿಕೆಯಿಂದ ಇರಿ, ಜವಾಬ್ದಾರಿಯಿಂದ ಇರಿ. ನಿಮ್ಮ ತಂದೆ ತಾಯಿದೇರಿಗೆ ಜವಾಬ್ದಾರರಾಗಿರಬೇಕು. ಆ ಜವಾಬ್ದಾರರಾಗಿರ್ತಾ ಇಂಥ ಎಷ್ಟು ಅವಕಾಶಗಳು ಸಿಗ್ತವೋ ಆ ಅವಕಾಶಗಳೆಲ್ಲ ಕೂಡ ಭಾಗವಹಿಸಿ. ಆದರೆ ಜವಾಬ್ದಾರಿ ಇರಬೇಕು. ನಮ್ಮಲ್ಲಿ ಹಿಂದೆ ನಾವೆಲ್ಲ ಹೋರಾಟ ಮಾಡುವಾಗ ಸಾಕ್ಷರತೆಗೋಸ್ಕರ ಹೋರಾಟ ಮಾಡ್ತಾಯಿದ್ವಿ. ಭಾಳ ದೊಡ್ಡ ಹೋರಾಟಗಳನ್ನೆಲ್ಲ ಮಾಡಿದಂಥವ್ರು ನಾವು. ಅದರಲ್ಲಿ ಒಂದು ಅಕ್ಷರ ಕಲಿಸೋ ಸಂದರ್ಭದಲ್ಲಿ ಒಂದು ಮಾತನ್ನು ಯಾರೋ ಹೇಳಿದರು, ಅಕ್ಷರ ಕಲಿತ ನಾರಿ 16 ವರ್ಷಕ್ಕೆ ಪರಾರಿ ಅಂತ. ಹೀಗಾಗಿ ಅಲ್ಪ ಇದನ್ನು ಕಲ್ತ್ಕೊಂಡಾಗ ನಮಗೆ ಕೆಟ್ಟ ದಾರಿಗೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ನಿಮ್ಮ ಏಜು ಕಲಿಯುವ ಏಜು ಜವಾಬ್ದಾರಿಯನ್ನು ಕಲಿಯುವ ಏಜ್ ಆಗಿರೋದ್ರಿಂದ ಜವಾಬ್ದಾರಿಯನ್ನು ಕಲ್ತ್ಕೊಳ್ಳಿ, ಕ್ರಿಯಾಶೀಲರಾಗಿರಿ. ಮತ್ತು ಜನಪದ ಕಲೆಯನ್ನು ಸಾಕಷ್ಟು ಯಾಕೆ ಕಲೀರಿ ಅಂತಂದರೆ, ಮನುಷ್ಯತ್ವ ಬರಬೇಕಾದ್ರೆ ಕಲೆಯನ್ನು ಕಲಿಬೇಕು, ಕಲಾವಿದರಾಗಬೇಕು. ಮಕ್ಕಳೇ ತಿಳ್ಕೊಳ್ಳಿ, ಯಾವುದಾದ್ರೂ ಒಬ್ಬರು ಒಳ್ಳೆ ಕಲಾವಿದ ಆದ ಅಂದರೆ ಅವನಿಗೆ ಮನುಷ್ಯತ್ವ ಬಂದಿರುತ್ತೆ. ಕಲೆಯನ್ನು ಕಲಿಯೋದ್ರ ಮೂಲಕ ಮನುಷ್ಯರಾಗ್ತಾರೆ. ಸ್ವಲ್ಪ ಮಟ್ಟಿಗಾದರೂ ಜಾತಿಯನ್ನು, ಮತವನ್ನು, ಧರ್ಮದ ಅಹಂಕಾರವನ್ನು, ಧರ್ಮದ ಮದವನ್ನು ಬಿಡ್ತಾರೆ. ಇವತ್ತು ನಿಮಗೆ ಸಮಾಜದಲ್ಲಿ ಗೊತ್ತಿದೆ, ಧರ್ಮದ ಹೆಸರು ಹೇಳ್ಕೊಂಡು ಇಡೀ ಸಮಾಜವನ್ನು ಹಾಳ್ಗೆಡಿಸುತ್ತಿರುವಂಥ ಅನಿಷ್ಟ ಶಕ್ತಿಗಳು ನಿಮಗೆ ಬರ್ತವೆ. ತಿಳ್ಕೊಳ್ಳಿ, ಧರ್ಮ ಅಂತಂದರೆ ನಾವು ಮನುಷ್ಯನನ್ನು ಪ್ರೀತಿಸುವಂಥದ್ದು ಅನ್ನುವಂಥದ್ದೇ ಹೊರತು ಮನುಷ್ಯನನ್ನು ದ್ವೇಷಿಸುವಂಥದ್ದು ಅಂತಲ್ಲ. ಇವತ್ತು ಧರ್ಮವನ್ನು ದ್ವೇಷಕ್ಕೋಸ್ಕರವಾಗಿ ಬಳಸ್ಕೊತಾ ಇದ್ದಾರೆ. ನಮಗೆಷ್ಟು ನೋವಾಗುತ್ತೆ. ಇವರೆಲ್ಲ ಮಹನೀಯರು ಧರ್ಮವನ್ನು ಯಾಕೆ ಹೇಳಿದರು ಅಂದರೆ, ಎಲ್ಲರೂ ಕೂಡಿಕೊಳ್ಳಿ, ಎಲ್ಲರೂ ಸೇರಿಕೊಳ್ಳಿ ಅಂತ ಬುದ್ಧ, ಬಸವ, ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಎಂಥ ಮಹಾತ್ಮ ಅಂತಂದರೆ, ನೀವು ಪಾಕಿಸ್ತಾನವನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿ, ಮುಸ್ಲಿಮು
ಪಾಕಿಸ್ತಾನ ಕೇಳಿದ ಅವನು. ಆದರೆ ಅಂಬೇಡ್ಕರ್ ಯಾವತ್ತೂ ಕೂಡ ಈ ದೇಶವನ್ನು ಒಡಿಲಿಲ್ಲ. ಇಲ್ಲಿಯೇ ಇದ್ದು ಇಲ್ಲಿಯೇ ಜೊತೆ ಒಂದಾಗಬೇಕು ಅಂತ ತನ್ನ ಜೀವಮಾನವೆಲ್ಲ ಹೋರಾಟ ಮಾಡಿದಂಥ ಮಹಾನ್ ನಾಯಕ ಅಂಬೇಡ್ಕರ್ರು. ಆ ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ ನಮ್ಮನ್ನು ಕೂಡಿಸಿದರು. ಇವರೆಲ್ಲ ನಮ್ಮನ್ನು ಕೂಡಿಸಿದರು. ನೀವು ಎಲ್ಲ ಒಟ್ಟಿಗೆ ಕೂಡಿದಿರಲ್ಲ ಇಲ್ಲಿ. ನೀವೆಲ್ಲ ಯಾಕೆ ಕೂಡಿದ್ದೀರಿ ಅಂದರೆ ಮನುಷ್ಯರಾಗಿ ಕೂಡಿದ್ದೀರಿ. ಬೇರೆ ಬೇರೆ ಜಾತಿ ಪಂಗಡದಿಂದ ಎಲ್ಲ ಬಂದಿದ್ದೀರಿ, ಆದರೆ ಮನುಷ್ಯರಾಗಿ ಕೂಡಿದ್ದೀರಿ. ನೀವಿಲ್ಲಿ ಸಣ್ಣತನವನ್ನು ಯೋಚನೆ ಮಾಡಲ್ಲ. ಆದರೆ ಇವತ್ತು ಅಷ್ಟು ದೊಡ್ಡ ದುರಂತ ಅಂದರೆ ನೀವು ಮಕ್ಕಳೆಲ್ಲ ದೊಡ್ಡವರು, ದೊಡ್ಡ ಸ್ಥಾನಮಾನದಲ್ಲಿರೋರು, ಪೊಸಿಷನಲ್ಲಿರೋರು, ರಾಜಕಾರಣಿಗಳಾಗಿರೋರು ಧರ್ಮದ ಬಗ್ಗೆ ಅಧರ್ಮಿಗಳಾಗಿದ್ದಾರೆ ಮತ್ತು ಗೂಂಡಾಗಳಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಒಳ್ಳೆಯದನ್ನು ಕಲಿತು ಒಳ್ಳೆಯದನ್ನು ಇನ್ನೊಬ್ಬರಿಗೆ ಹಂಚುವಂಥದ್ದನ್ನು ಮಾಡಿ ಅಂತ. ಮತ್ತು ಸಮಾಜದ ಬಗ್ಗೆ ನಿಮಗೆಲ್ಲರಿಗೂ ಗಮನ ಇರಲಿ. ನಿಮ್ಮನ್ನು ಹೇಗೆ ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಅದರ ಬಗ್ಗೆ ಎಲ್ಲ ಎಚ್ಚರಿಕೆಯಿಂದಿರಲಿ. ಧರ್ಮದ ಕಾರಣಕ್ಕೋಸ್ಕರವಾಗಿ ಹೊಡೆದಾಡಬೇಡಿ, ಜಗಳ ಮಾಡಬೇಡಿ, ದ್ವೇಷ ಮಾಡಬೇಡಿ. ಧರ್ಮ ಒಂದಾಗಲಿಕ್ಕೆ ದಯೇ ಧರ್ಮದ ಮೂಲವಯ್ಯ ಅಂತ ನಮಗೆ ಬಸವಣ್ಣ ಹೇಳಿದ. ಹಾಗಾಗಿ ಒಂದಾಗುವುದಕ್ಕಾಗಿ ನೀವು ಇಲ್ಲಿ ಸೇರಿದ್ದೀರಿ. ಒಂದಾಗುವ ಮೂಲಕ ಕಲೆಗಳನ್ನು ಕಲ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಕೂಡ ಒಂದಾಗುವಂಥ ಅಭಿಪ್ರಾಯವನ್ನು, ಒಂದಾಗುವಂಥ ಧರ್ಮವನ್ನು, ಇನ್ನೊಬ್ಬರನ್ನು ದ್ವೇಷದೇ ಇರುವಂಥ ಧರ್ಮವನ್ನು ಕಲೀರಿ ಅಂತ ಹೇಳಿ ನಾನು ಈ ಕೆಲವು ಮಾತುಗಳನ್ನು ನಿಮಗೆ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.